ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 27 ಸೆಪ್ಟೆಂಬರ್ 2024 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:12, ಚಂದ್ರೋದಯ ರಾತ್ರಿ 2:31 ಸೆಪ್ಟೆಂಬರ್ 28, ಚಂದ್ರಾಸ್ತ ಮಧ್ಯಾಹ್ನ 2:52. ಇಂದಿನ ತಿಥಿ ದಶಮಿ ಸಂಜೆ 4:01 ನಂತರ ಏಕಾದಶಿ. ಯೋಗ ಶಿವರಾತ್ರಿ 11:34 ನಂತರ ಸಿದ್ಧ ನಕ್ಷತ್ರ ಪುಷ್ಯ ರಾತ್ರಿ 4:21 ಸೆಪ್ಟೆಂಬರ್ 28 ನಂತರ ಆಶ್ಲೇಷ. ಕರ್ಣ ವಿಷ್ಟಿ ಮಧ್ಯಾಹ್ನ 1:20, ಭವರಾತ್ರಿ 2:01 ಸೆಪ್ಟೆಂಬರ್ 28 ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:46 ರಿಂದ 12:34, ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09, ಸಂಧ್ಯಾಕಾಲ ಸಂಜೆ 6:12 ರಿಂದ 7:24, ಅಮೃತ ಕಾಲ ರಾತ್ರಿ 6:28 ರಿಂದ 8:11. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:40 ರಿಂದ 12:10, ಯಮಗಂಡ ಕಾಲ ಮಧ್ಯಾಹ್ನ 3:11 ರಿಂದ 4:42, ವರ್ಜ್ಯಕಾಲ ಬೆಳಗ್ಗೆ 8:09 ರಿಂದ 9:52, ದುರ್ಮುಹೂರ್ತ ಬೆಳಗ್ಗೆ 8:33 ರಿಂದ 9:22 ನಂತರ ಮಧ್ಯಾಹ್ನ 12:34 ರಿಂದ 1:23. ರಾತ್ರಿ 4:21 ಸೆಪ್ಟೆಂಬರ್ 28 ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಸಂಶಯಾಸ್ಪದ ಹಣಕಾಸು ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ, ಇದರಿಂದ ಹಿರಿಯ ಅಧಿಕಾರಿಗಳ ನಿಷ್ಠೂರದ ಮಾತಿಗೆ ಗುರಿಯಾಗುವಿರಿ. ಗೆಳೆಯರು ನಿಮ್ಮ ಮೇಲೆ ಅಸಮಾಧಾನಗೊಳ್ಳಬಹುದು. ಕ್ರಿಯಾತ್ಮಕ ಕಲೆಗಳಲ್ಲಿ ತೊಡಗಿರುವವರಿಗೆ ಮತ್ತು ಪರಿಶ್ರಮದಿಂದ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗುವುದು. ವೃಷಭ ರಾಶಿ. ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಹೆಚ್ಚುವುದು. ಮನೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಯೋಜನೆಯ ಪ್ರಕಾರ ಮಾಡಿರಿ. ಇಂದು ಉತ್ತಮ ಆರ್ಥಿಕ ಪರಿಸ್ಥಿತಿಯಿಂದ ಸಮಸ್ಯೆಗಳು ಬಗೆಹರಿಯಲಿವೆ. ಮನೆಯ ಹಿರಿಯರಿಂದ ಸಲಹೆಯನ್ನು ಪಡೆಯುವಿರಿ. ಸಾಮಾಜಿಕ ವಲಯದಿಂದ ಶುಭ ಸುದ್ದಿ ಕೇಳುವಿರಿ. ಒಡ ಹುಟ್ಟಿದವರೊಡನೆ ಒಳ್ಳೆಯ ನಡತೆ ಅನುಸರಿಸಿ. ಮಿಥುನ ರಾಶಿ. ಕುಟುಂಬದ ವ್ಯಾಜ್ಯಗಳು ತೀರ್ಮಾನವಾಗುವುದು. ನಿಮ್ಮ ಸಂಗಾತಿಗೆ ಉಡುಗೊರೆ ಖರೀದಿಸುವಿರಿ. ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರಗಳಿಗೆ ಈ ದಿನ ಸೂಕ್ತವಲ್ಲ. ಕೆಲಸ ನಿಮಿತ್ತ ಪ್ರಯಾಣಿಸಬಹುದು. ವ್ಯಾಪಾರ ಸಭೆಗಳು ಯಶಸ್ವಿಯಾಗಬಹುದು. ಅನುಪಯುಕ್ತ ವೆಚ್ಚಗಳು ಹೆಚ್ಚಬಹುದು. ಕಟಕ ರಾಶಿ. ಕೆಲಸಗಳು ಅಂದುಕೊಂಡ ಸಮಯಕ್ಕೆ ಪೂರ್ಣಗೊಳ್ಳುವುದು. ವ್ಯಾಪಾರದಲ್ಲಿ ಪರಿಸ್ಥಿತಿಗಳು ಸುಧಾರಿಸುತ್ತಿರುವಂತೆ ಕಾಣುವುದು. ಆದರೆ ಹಣದ ಲಾಭ ನಿಮ್ಮ ನಿರೀಕ್ಷೆಯಂತಿರುವುದಿಲ್ಲ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ. ಸ್ನೇಹಿತರೊಡನೆ ಉತ್ತಮ ಸಮಯ ಕಳೆಯುವಿರಿ. ಸಿಂಹ ರಾಶಿ. ನಿಮಗೆ ನಕಾರಾತ್ಮಕ ಆಲೋಚನೆಗಳು ಮೂಡುತ್ತದೆ. ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ದೂರ ಪ್ರಯಾಣ ಮಾಡದಿರುವುದು ಉತ್ತಮ. ಮಕ್ಕಳು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಈ ದಿನ ಮನೋರಂಜನೆ ಹಾಗೂ ಕಾಸ್ಮೆಟಿಕ್ ಬಳಕೆಯಲ್ಲಿ ಹೆಚ್ಚು ಸಮಯ ಹಾಳು ಮಾಡಬೇಡಿ. ಕನ್ಯಾ ರಾಶಿ. ಈ ದಿನ ತುಂಬಾ ಸಂತೋಷ ಹಾಗೂ ಉತ್ಸಾಹದಿಂದ ಕೂಡಿರುತ್ತದೆ. ವೃತ್ತಿಯಲ್ಲಿನ ಯೋಜನೆಗಳಲ್ಲಿ ಯಶಸ್ಸು ನಿಮ್ಮದೇ ಆಗಿದೆ. ಯೋಜನೆಗಳನ್ನು ಒಂದರ ನಂತರ ಇನ್ನೊಂದಕ್ಕೆ ಕೈ ಹಾಕಿದಲ್ಲಿ ಪ್ರಮುಖ ಬದಲಾವಣೆ ಬರುತ್ತದೆ. ಅವಿವಾಹಿತರಿಗೆ ವಿವಾಹದ ಅವಕಾಶಗಳು ಒದಗಿ ಬರಬಹುದು. ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಹೆಚ್ಚುವುದು. ತುಲಾ ರಾಶಿ. ಇಂದು ವಿರೋಧಾಭಾಸದ ದಿನ. ದೇಹದಲ್ಲಿ ಆಲಸ್ಯವನ್ನು ಅನುಭವಿಸಬಹುದು. ಕಚೇರಿಗೆ ಹೋಗುವುದಕ್ಕಿಂತ ಮನೆಯಲ್ಲೇ ನಿಮ್ಮ ಸಮಯ ಕಳೆಯಲು ಇಚ್ಛಿಸುತ್ತೀರಿ.
ನಿಮ್ಮ ಮಕ್ಕಳು ನಿಮ್ಮ ಸಮಯ ಕಷ್ಟದಾಯಕವಾಗಿಸಬಹುದು. ಜಾಣ್ಮೆಯಿಂದ ಅವರನ್ನು ಸಂತೋಷವಾಗಿರಿಸಲು ನಿಮಗೆ ಸಾಧ್ಯವಾದುದನ್ನೆಲ್ಲ ಮಾಡುತ್ತೀರಿ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಹಣವನ್ನು ಧಾರ್ಮಿಕ ಕಾರ್ಯಗಳಲ್ಲಿ ವಿನಿಯೋಗಿಸುವಿರಿ. ಮನೆಯಲ್ಲಿ ಸ್ವಲ್ಪ ದುರಸ್ತಿ ಕೆಲಸಗಳ ಬಗ್ಗೆ ಆಲೋಚನೆ ಮಾಡುವಿರಿ. ಈ ದಿನ ಧನಾತ್ಮಕವಾಗಿರಿ, ಉತ್ಸಾಹಿ ಜನರೊಂದಿಗೆ ಬೆರೆಯಿರಿ. ಇತರರಿಗೆ ಹೆಚ್ಚಿನ ಸಹಾಯ ಮಾಡುವಿರಿ. ನಿಮಗೆ ಬಾಕಿ ಇರುವ ಹಣ ನಿಮ್ಮ ಕೈ ಸೇರಲು ಕಷ್ಟವಾಗಬಹುದು. ಧನು ರಾಶಿ, ಮನಸ್ಸಿನಲ್ಲಿ ಕೆಲವು ವಿಷಯಗಳು ಕಾಡುತ್ತಿವೆ. ಈ ಬಗ್ಗೆ ಆಪ್ತರೊಂದಿಗೆ ಮಾತನಾಡಿ. ಮಾನಸಿಕ ಒತ್ತಡಗಳ ಜೊತೆ ಆರೋಗ್ಯವು ಸ್ವಲ್ಪ ಬಾಧಿಸಬಹುದು. ನಿಮ್ಮ ಸ್ನೇಹಿತರ ವರ್ತನೆ ನಿಮಗೆ ಬೇಸರ ತರಿಸಬಹುದು. ವ್ಯಾಪಾರದಲ್ಲಿ ನೀವು ಅಂದುಕೊಂಡಷ್ಟು ಸೇಲ್ಸ್ ಆಗದ ಕಾರಣ ಅತೃಪ್ತಿಯಾಗುವುದು. ಮಕರ ರಾಶಿ, ನಿಮ್ಮ ಆಕರ್ಷಕ ನಡತೆ ಗಮನ ಸೆಳೆಯುವುದು. ಇಂದು ನಿಮ್ಮ ಸಂಗಾತಿಯೊಂದಿಗೆ ಸುತ್ತಾಡಲು ಹೋಗಬಹುದು. ನಿಮ್ಮ ಮಕ್ಕಳು ತಮ್ಮ ಶಾಲಾ ಪ್ರಾಜೆಕ್ಟ್ಗಳಿಗೆ ನಿಮ್ಮ ಸಹಾಯ ಅಪೇಕ್ಷಿಸಬಹುದು. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಬರಬಹುದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವುದು. ವ್ಯಾಪಾರದಲ್ಲಿ ಪಾಲುದಾರಿಕೆಗೆ ದಿನವು ಶುಭಕರವಾಗಿದೆ. ಕುಂಭ ರಾಶಿ, ಇಂದು ನೀವು ಸ್ಫೂರ್ತಿದಾಯಕ ಹಾಗೂ ತುಂಬಾ ಸಕ್ರಿಯವಾಗಿರುತ್ತೀರಿ. ನಿಮ್ಮ ಮಕ್ಕಳೊಂದಿಗೆ ಉತ್ತಮ ನಡವಳಿಕೆ ಕಾಪಾಡಿಕೊಳ್ಳಿ. ಪ್ರೇಮ ಸಂಬಂಧಗಳು ಹೆಚ್ಚು ಮಾಧುರ್ಯಮಯವಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿ ಕೆಲವು ತೊಡಕುಗಳು ಕಾಣಿಸಿಕೊಳ್ಳಬಹುದು. ಮನೆಯ ಸದಸ್ಯರೊಡನೆ ಜಗಳವಾಗಬಹುದು. ಮೀನ ರಾಶಿ, ವೈವಾಹಿಕ ಜೀವನ ಸಂತೋಷದಾಯಕವಾಗಿರುವುದು. ಇಂದು ಹೊಸ ಕೌಶಲ್ಯಗಳನ್ನು ಕಲಿಯಲು ಪ್ರಯತ್ನಿಸುತ್ತೀರಿ. ಇತರ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸಬಹುದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚುವವು. ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ಹೆಚ್ಚುವರಿ ಗಮನ ಮತ್ತು ಎಚ್ಚರಿಕೆ ಅಗತ್ಯವಿದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.